ಹೆಲೋ ಎವ್ರಿವನ್. ಫ್ರೈಡೇ ಸಡನ್ ಪ್ಲ್ಯಾನ್ ಮಾಡಿಕೊಂಡು ನಾವು ಸಹ ಒಂದು ಲಾಂಗ್ ಟ್ರಿಪ್ ಹೋಗೋಣ ಅಂತ ಹೇಳಿ ಸಂಜೆ ಮನೆಯಿಂದ ಹೊರಟ್ವಿ. ಸುಮಾರು ಬೆಳಗಿನ ಜಾವ 4:30 ಅಷ್ಟರಲ್ಲಿ ನಾವು ಸಿಗಂದೂರಿಗೆ ರೀಚ್ ಆದ್ವಿ. ಎಲ್ಲರೂ ಸಹ ಫ್ರೆಶ್ ಅಪ್ ಆಗಿ ತಾಯಿ ಚೌಡೇಶ್ವರಿ ದರ್ಶನ ಮಾಡ್ತಾ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ದರ್ಶನಕ್ಕೆ ಹೊರಟ್ವಿ. ಅರ್ಲಿ ಮಾರ್ನಿಂಗ್ ಆಗಿದ್ದರಿಂದ ಯಾವುದೇ ರೀತಿ ರಶ್ ಇರಲಿಲ್ಲ. ತಾಯಿ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಮಾರ್ನಿಂಗ್ ಸನ್ರೈಸ್ ನೋಡ್ತಾ ನಾವು ನೆಕ್ಸ್ಟ್ ಹೊರಟಿದ್ದೆ ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ಗೆ. ಕೊಲ್ಲೂರು ಮೂಕಾಂಬಿಕೆ ಟೆಂಪಲಲ್ಲಿ ಆ್ಯಸ್ ಯೂಶ್ವಲ್ ಸ್ವಲ್ಪ ರಶ್ ಇದ್ದರು. ನಾವು ಸಹ ಸರತಿ ಸಾಲಲ್ಲಿ ನಿಂತ್ಕೊಂಡು ತಾಯಿ ದರ್ಶನನ ಮಾಡಿದ್ವಿ. ನಮ್ಮ ಇಷ್ಟಗಳು, ಕೋರಿಕೆಗಳು ಅದೇನಾದರೂ ಇದ್ದರೆ ನಂದಿ ಕಿವಿನಲ್ಲಿ ಹೇಳಿದ್ರೆ ನಮ್ಮ ಪ್ರಾರ್ಥನೆ ನೆರವೇರುತ್ತೆ ಅಂತ ಹೇಳ್ತಾರೆ. ನನ್ನ ಮಗಳು ಸಹ ಅವಳ ಕೋರಿಕೆ ಏನಿತ್ತೋ ಅದನ್ನು ನಂದಿ ಕಿವಿನಲ್ಲಿ ಹೇಳಿ ಪ್ರಾರ್ಥನೆ ಮಾಡಿಕೊಂಡ್ಳು. ಮೂಕಾಂಬಿಕೆ ತಾಯಿಯ ಪಲ್ಲಕ್ಕಿ ಉತ್ಸವನೂ ಸಹ ಅದೇ ಟೈಮ್ಗೆ ನಡೀತಾ ಇತ್ತು. ಉತ್ಸವನ ನೋಡಿ ನಾವು ಸಹ ಕಣ್ತುಂಬ್ಕೊಂಡ್ವಿ. ಕೊಲ್ಲೂರಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಟೆಂಪಲ್ಗೆ. ಅಲ್ಲಿ ನಾವು ಬ್ರಹ್ಮಲಿಂಗೇಶ್ವರ ಮತ್ತು ಯಕ್ಷಿಣಿಯರ ದರ್ಶನ ಮಾಡಿದ್ವಿ. ರಿಫ್ರೆಶ್ಮೆಂಟ್ಗೆ ಅಂತ ಹೇಳಿ ಸ್ವಲ್ಪ ಸ್ನ್ಯಾಕ್ಸ್ನ ತಗೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಕುಂಬಾಸಿಗೆ. ಕುಂಬಾಸಿನಲ್ಲಿ ನಾವು ಚಂಡಿಕಾ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡಿದ್ವಿ. ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿತ್ತು. ತಾಯಿ ದರ್ಶನನೂ ಸಹ ಚೆನ್ನಾಗಾಯಿತು. ನೆಕ್ಸ್ಟ್ ನಾವು ಹೋಗಿದ್ದು ನನ್ನ ಮಗಳು ಫೇವ್ರೇಟ್ ಗಾಡ್ ಶ್ರೀಕೃಷ್ಣ ಇರೋ ಅಂಥ ಉಡುಪಿಗೆ. ಉಡುಪಿನಲ್ಲಿ ನಾವು ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅಂತಂದರೆ ಕಿಂಡಿನಲ್ಲೇ ಮಾಡಬೇಕು. ಅಲ್ಲಿ ಯಾವುದೇ ರೀತಿಯ ಲೈಟ್ಸ್ ಇರೋದಿಲ್ಲ. ದೀಪದ ಬೆಳಕಿನಲ್ಲೇ ನಾವು ಕೃಷ್ಣನ ನೋಡಬೇಕು. ತುಂಬಾ ರಶ್ ಇದ್ದಿದ್ದರಿಂದ ಅಷ್ಟು ಕ್ಲಿಯರ್ ಆಗಿ ಶ್ರೀಕೃಷ್ಣನ ದರ್ಶನ ಮಾಡೋಕ್ಕಾಗಲಿಲ್ಲ. ನನ್ನ ಮಗಳಿಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಯಾಕಂತಂದರೆ ಅವಳು ಉಡುಪಿನಲ್ಲಿ ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅಂತ ಹೇಳಿ ತುಂಬಾ ಆಸೆ ಇಟ್ಕೊಂಡಿದ್ಲು. ಅಲ್ಲಿಂದ ನೆಕ್ಸ್ಟು ನಾವು ಹೊರಟಿದ್ದೆ ಪಣಂಬೂರು ಬೀಚ್ಗೆ. ಬೀಚಲ್ಲಿ ನನ್ನ ಮಗಳು ಸ್ವಲ್ಪ ಹೊತ್ತು ಆಟ ಆಡ್ತಾ ಎಂಜಾಯ್ ಮಾಡಿದ್ಲು. ನೆಕ್ಸ್ಟು ನಾವು ಹೋಗಿದ್ದು ಕದ್ರಿಗೆ. ಅಲ್ಲಿ ರಾಜ್ಯ ಮಟ್ಟದ ಜಾಥಾ ಸಹ ನಡೀತಾ ಇತ್ತು. ಶ್ರೀ ಮಂಜುನಾಥನ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದು ಗೋಕರ್ಣನಾಥ ಕ್ಷೇತ್ರಕ್ಕೆ. ಟೆಂಪಲ್ ಆವರಣದಲ್ಲೇ ಕಲ್ಯಾಣ ಮಂಟಪ ಇದೆ. ಆ ಕಲ್ಯಾಣ ಮಂಟಪದ ಎಂಟ್ರೆನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಸಣ್ಣದಾಗಿ ಪುಣ್ಯಕೋಟಿ ವನ ಅಂತ ಹೇಳಿ ಮಾಡಿದ್ದಾರೆ. ಆ ವನದಲ್ಲಿ ಮಾಡಿರೋವಂಥ ಪ್ರತಿಮೆ ಅಂತೂ ಪುಣ್ಯಕೋಟಿ ಹಸುವಿನ ಕಥೆ ಹೇಳ್ತಾ ಇತ್ತು. ಹೀಗೆ ಟೆಂಪಲ್ ರನ್ ಮಾಡ್ತಾ ನಮ್ಮ ಜರ್ನಿ ನೈಟ್ ಮಳೆನಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ನಾವು ಕಟೀಲ್ನಲ್ಲಿ ಹೋಗಿ ಸ್ಟೇ ಆದ್ವಿ.